ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಚ್ಚಾಗಿ ಲೇಬರ್ ಕಾನೂನುಗಳಿಗೆ ಅವರು ಮಹತ್ವ ಕೊಟ್ಟರು. ನೀವು ಆಶ್ಚರ್ಯ ಆಗ್ಬೋದು ನಿಮಗೆ. ಯಾಕೆ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೇ ಸಂವಿಧಾನ ಬರೆದಿದ್ದಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942ರಲ್ಲಿ ಲೇಬರಿಗಾಗಿ ವೈಸ್ ರಾಯ್ಸ್ ಕೌನ್ಸಿಲ್ ಮೆಂಬರ್ ಆಗಿದ್ರು ಅವರು. ಆವಾಗ ಅವರು ಸುಮಾರು 10-12 ಕಾನೂನುಗಳನ್ನು ನಮ್ಮ ಕಾರ್ಮಿಕರಿಗೆ ಮಾಡಿಕೊಟ್ಟಂತ ಮಹಾಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವು ಹೇಳಿ ಯಾರು ಮಾಡಿದ್ದಾರೆ? ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬೇರೆಯವರು ಹೇಳ್ಬಹುದು, ಆದರೆ ಸ್ವಾತಂತ್ರ್ಯಕ್ಕಿಂತಲೂ ಮುಂಚೆ ವೈಸ್ ರಾಯ್ಸ್ ಕೌನ್ಸಿಲ್ನಲ್ಲಿ ಮೆಂಬರ್ ಆಗಿ ಹೋರಾಟ ಮಾಡಿ ಕಾರ್ಮಿಕರಿಗೆ ಅನೇಕ ಸವಲತ್ತುಗಳನ್ನು ಅವರು ಇಸ್ಕೊಟ್ಟಿದ್ದಾರೆ. ನಾನು ನಿಮಗೆ ಉದಾಹರಣೆಗಾಗಿ ಹೇಳ್ತೇನೆ. ಕೆಲವು ಡೈರೆಕ್ಟಿವ್ ಪ್ರಿನ್ಸಿಪಲ್ನಲ್ಲಿ ಆಮೇಲೆ ಬಂತು, ಏನು ಸಂವಿಧಾನದಲ್ಲಿ ಮಾರ್ಗದರ್ಶನ ಮಾಡತಕ್ಕಂಥ ಕೆಲವು ಕಲಂಗಳಿವೆ, ಅದನ್ನು ನಂತರ ಬಂತು. ಆದರೆ ಅವರು ಸುಮಾರು 42ರಿಂದ 47ರವರೆಗೆ 10 ಬಿಲ್ಗಳನ್ನು ಮಾಡಿದರು. ಯಾವುದು ನಮಗೆ ಹೇಳ್ತೀನಿ? ಕೋಲ್ ಮೈನ್ಸ್ ಸೇಫ್ಟಿ ಬಿಲ್, ಫ್ಯಾಕ್ಟ್ರೀಸ್ ಬಿಲ್, ಫ್ಯಾಕ್ಟ್ರೀಸ್ ಸೆಕೆಂಡ್ ಅಮೆಂಡ್ಮೆಂಟ್ ಬಿಲ್, ವರ್ಕ್ಮೆನ್ ಕಂಪೆನ್ಸೇಷನ್, ಇಂಡಿಯನ್ ಮೈನ್ಸ್, ವರ್ಕರ್ಸ್ ವೆಲ್ಫೇರ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ, ಮಿಕ್ಕಾ ಮೈನ್ಸ್, ಆಮೇಲೆ ಇಂಡಸ್ಟ್ರಿಯಲ್ ವರ್ಕರ್ಸ್ ಹೌಸಿಂಗ್ ಹೆಲ್ತ್ ಬಿಲ್, ಟೀ ಕಂಟ್ರೋಲ್, ಮೈನ್ಸ್ ಮೆಟರ್ನಿಟಿ ಬೆನಿಫಿಟ್ ಫಾರ್ ದ ವೆಲ್ಫೇರ್ ಆಫ್ ದ ವರ್ಕರ್ಸ್. ಹಿ ಇಂಟ್ರೊಡ್ಯೂಸ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್. ಅದರ ಪ್ರಕಾರನೇ ನಾವು ಆ ಇನ್ಶೂರೆನ್ಸ್ ಆಕ್ಟ್ನಲ್ಲಿ ಏನು ಸವಲತ್ತುಗಳಿವೆ ಆ ಸವಲತ್ತುಗಳನ್ನು ಕೊಡೋಕ್ಕೆ ನಾನು ಮಂತ್ರಿ ಆದಮೇಲೆ ಸಾಕಷ್ಟು ಪ್ರಯತ್ನ ಮಾಡಿ ಸುಮಾರು 12 ಮೆಡಿಕಲ್ ಕಾಲೇಜ್ ನಾವು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ 8 ಮೆಡಿಕಲ್ ಕಾಲೇಜ್ ಕಂಪ್ಲೀಟ್ ಆಗಿ ನಡೀತಾ ಇವೆ. ಆದರೆ ಕೆಲವು ದುರ್ಲಕ್ಷ್ಯ ಮಾಡಿದಕ್ಕಾಗಿ ಬಿಜೆಪಿಯವರು ಒಂದು 3-4 ಇನ್ನು ಕುಂಟ್ಕೊಂಡು ನಡೀತಾ ಇವೆ. ಆಮೇಲೆ GTTS ಲೇಬರ್ ಡಿಪಾರ್ಟ್ಮೆಂಟ್ನಿಂದ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದೇವೆ. ಮತ್ತು ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ರು ಕೂಡ ಆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋತ್ಸಾಹ ಕೊಡಬೇಕಂತೇಳಿ ಕಾರ್ಮಿಕರ ಮಕ್ಕಳಿಗೆ ಅದರಲ್ಲಿ ಸೇರಿಸಿ ಇವತ್ತು GTC 1, ಸ್ಕಿಲ್ ಡೆವಲಪ್ಮೆಂಟ್ 1, ಇದು ಎಲ್ಲ ಕೂಡ ನಾವು ಮಾಡಿ ತೋರಿಸಿದ್ದೇವೆ. ಅವ್ರ ಮಕ್ಕಳಿಗೆ ಇವತ್ತು ಎಲ್ಲೇ ಹೋದ್ರೂ ಕೂಡ ಇದರಲ್ಲಿ ಪಾಸಾದಂಥ ಮಕ್ಕಳಿಗೆ ಇವತ್ತು ನೌಕರಿಯನ್ನು ಸಿಗ್ತಾ ಇದೆ. ಅದರ ಜೊತೆಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942ನಲ್ಲಿ ನಾನು ಈಗಾಗಲೇ ಹೇಳಿದಂಗೆ ವೈಸ್ ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅವರು ಈ ಲೇಬರ್ಗಳಿಗೆ ಏನು 12 ತಾಸು 14 ತಾಸು ದುಡಿಸ್ಕೊಳ್ತಾ ಇದ್ರು. ಆವಾಗ ಅಂಬೇಡ್ಕರ್ ಅವರು ಈ ಪ್ರಶ್ನೆ ಬ್ರಿಟಿಷರ್ ಮುಂದೆ ಇಟ್ಟರು. ಭಾರತ ದೇಶದ ಜನ ಅವರಿಗೆ ನೀವು 14-12 ತಾಸು ಕೆಲಸ ತೆಗೆದುಕೊಳ್ತೀರಿ, ಆದರೆ ಅದೇ ಇಂಗ್ಲಿಷ್ ಜನರಿಗೆ, ಇಂಗ್ಲಿಷ್ ಕಾರ್ಮಿಕರಿಗೆ 8 ತಾಸು ಮಾಡ್ತೀರಿ, ಇದು ಅನ್ಯಾಯ ಅಂತ ಹೇಳಿ ಅವರು ಬಹಿರಂಗವಾಗಿ ಟೀಕೆ ಮಾಡಿದ ಮೇಲೆ ಭಾರತಕ್ಕೆ 8 ತಾಸು ನೌಕರಿ ಮಾಡತಕ್ಕಂಥ ಕಾನೂನು ಯಾರಾದರೂ ತಂದಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿದ್ರು. ಅರೆ ಇದು ಇತಿಹಾಸ ಇದೆ, ಯಾರಿಗೆ ಮಾಡಿದ್ದಾರೆ ಅಂತ ಹೇಳಿ. ಆದರೆ ಇದೇ ಕಾನೂನನ್ನು ಈಗ ಬದಲಾಯಿಸಿ ಮೋದಿ ಅವರು
ಸುಮಾರು 44 ಕಾನೂನುಗಳು ಇದ್ದಿದ್ದನ್ನ ಲೇಬರ್ ಬಗ್ಗೆ 4 ಕಾನೂನು ಮಾಡಿದ್ದಾರೆ. ಅವೆಲ್ಲ ತೆಗೆದುಬಿಟ್ಟು ತನಗೇನು ಬೇಕೋ ಅದನ್ನು ಸೇರಿಸಿ ಅವರು ಈ ಕಾರ್ಮಿಕರಿಗೆ ಇವತ್ತು ಹಿಂಸೆ ಕೊಡ್ತಾ ಇದ್ದಾರೆ. ಇವತ್ತು 10 ಗಂಟೆ ಕೆಲಸ ಮಾಡಬಹುದು ಅಂಥೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ. ಆಮೇಲೆ ಹೆಣ್ಣು ಮಕ್ಕಳು ರಾತ್ರಿ ಕೆಲಸ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮೋದಿ ಸರ್ಕಾರ ಕಾರ್ಮಿಕರ ಬಗ್ಗೆ ಯಾವ ಚಿಂತನೆಯೂ ಕೂಡ ಮಾಡಿಲ್ಲ. ಇದ್ದಂಥ ಸವಲತ್ತುಗಳು ಕಾಂಗ್ರೆಸ್ ಪಾರ್ಟಿದವರು ಮಾಡಿದಂಥ ಸವಲತ್ತುಗಳು ಇವತ್ತು ಅವರು ಕಿತ್ಕೊಂಡು ತೊಂದರೆ ಕೊಡ್ತಕ್ಕಂಥದ್ದಾಗಿದೆ. ಯಾಕಂದ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು, ಪ್ರೈವೇಟ್ ಕಂಪನಿಗಳು ಇವತ್ತು ನಮ್ಮ ಡೈಲಿ ವೇಜಸ್ ಮೇಲೆ ಜನರಿಗೆ ಇಡ್ತಾರೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಡ್ತಾರೆ. ಹೇಗೆ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ರೋ ನಿಮಗೆ ಇವತ್ತು ಏನು ಸಂಪೂರ್ಣವಾಗಿ ಶಕ್ತಿ ಏನು ಕಾಂಗ್ರೆಸ್ ಪಾರ್ಟಿಯಿಂದ ಸಿಕ್ಕಿದೆ, ಆ ಶಕ್ತಿಯನ್ನ ಮೊದಲ ನಾವು ಕೊಟ್ಟಿತ್ತು, ಇವತ್ತು ಮೋದಿಯವರ ಕಿತ್ಕೊಳ್ತಾ ಇದ್ದಾರೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ನೆನಪು ಮಾಡ್ಕೊಳ್ಬೇಕು, ಹಿಂದೆ ಲೇಬರ್ ಕಾನ್ಫರೆನ್ಸ್ ಇತ್ತು, ಅದು ಮೋದಿ ಅವರು ಕಿತ್ತಾಕೊಂಡ್ರು. 2015ರಲ್ಲಿ ತೆಗೆದುಹಾಕ್ಬಿಟ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1940ರಲ್ಲಿ ಲೇಬರ್ ಕಾನ್ಫರೆನ್ಸ್ ಮಾಡಿಸಿ ಪ್ರತಿ ವರ್ಷ ಇದು ಮಾಡಬೇಕು ಅಂಥೇಳಿ ಅವರು ಒಂದು ಅದಕ್ಕೆ ಅಡಿಗಲ್ ಹಾಕಿದ್ರು. ಹೀಗೆ ಅವ್ರ ಮಾತಿನಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಕ್ಷಮಿಸಬೇಕು. ಅಂಬೇಡ್ಕರ್ಸ್ ಓನ್ ವರ್ಡ್ ಲೇಬರ್ ಕಾನ್ಫರೆನ್ಸ್ ನಲ್ಲಿ ಅವರು ಮಾತಾಡಿದ್ದು, ಇಟ್ ಈಸ್ ಫಾರ್ ದ ಫಸ್ಟ್ ಟೈಮ್ in the history of these labor conferences that the representatives of the employers and employees have been brought face to face within the ambit of joint conference. ಮಾಲೀಕರಿಗೆ ಕಾರ್ಮಿಕರಿಗೆ ಒಂದು ಕಡೆ ಸೇರಿಸಿ ಅವ್ರ ಕಾನ್ಫರೆನ್ಸ್ ಮಾಡಿ ಅನೇಕ ಕಾನೂನುಗಳಿಗೆ ಒಪ್ಪಿಸಿ ಕೆಲಸ ಮಾಡಿದಂಥ ಕ್ರೆಡಿಟ್ ಯಾರಿಗಾದ್ರೂ ಹೋಗ್ಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ಗೆ ಹೋಗ್ಬೇಕಾದ್ರೆ. ಬಹಳ ಜನರಿಗೆ ಇವೆಲ್ಲ ಗೊತ್ತಿಲ್ಲ. ಸಂವಿಧಾನದೊಂದು ಗೊತ್ತಿದೆ, ಬಾಕಿದ ಸಂವಿಧಾನ ಬರೋಕ್ಕಿಂತ ಮುಂಚೆ ಅವರ ಹೋರಾಟ ಎಷ್ಟು ಕಾರ್ಮಿಕರ ಬಗ್ಗೆ ಇತ್ತು, ಇದರ ತಿಳುವಳಿಕೆ ಬಹಳ ಜನರಿಗೆ. ನಾನು ಇದು ತಿಳಿಸಿ ಹೇಳಬೇಕು ಅಂಥೇಳಿ ನಿಮಗೆ ಇದನ್ನು ಹೇಳ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಈಗೇನು ಅವರು 44 ಕೋಡ್ ತೆಗೆದು ಕಾನೂನುಗಳು ತಿರಸ್ಕರಿಸಿ ಬರೇ 4 ಕಾನೂನು ಮಾಡಿದ್ದಾರೆ. ಅದರ ಅರ್ಥ ಅವರು ಲೇಬರ್ ವಿರೋಧಿ. ಈ ಗೌರ್ಮೆಂಟು ಕಾರ್ಮಿಕರ ವಿರೋಧಿ. ಬಿಜೆಪಿ ಗೌರ್ಮೆಂಟ್ ಯಾವುದೂ ಕೂಡ ಬಡವರ ಪರ ಕಾನೂನು ಮಾಡೋದಿಲ್ಲ. ಮಾಡಿದ್ದನ್ನ ಅದು ತೆಗೆದು ಒಂದು ಇವತ್ತು ಶ್ರೀಮಂತರಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಬಹಳ ಹುಷಾರಾಗಿರ್ಬೇಕು. ಇದಕ್ಕನ ನೀವು ಹುಷಾರಾಗಿ ಒಕ್ಕಟ್ಟಾಗಿರ್ಲಿಲ್ಲ ಅಂದ್ರೆ ದೇಶಕ್ಕೆ ಒಳ್ಳೇದಾಗಲ್ಲ. ನೀವು ಒಕ್ಕಟ್ಟಾದ್ರಿ ಅಂದ್ರೆ ದೇಶಕ್ಕೆ ಒಳ್ಳೆಯದು. ನೀವು ಮಜಬೂತ್ ಆದ್ರೆ ದೇಶಕ್ಕೆ ಒಳ್ಳೆಯದು. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದ್ರೆ ನಿಮಗೆ ಮತ್ತು ಎಲ್ಲ ಇದಕ್ಕೆ ಇವತ್ತು ಅನುಕೂಲ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಮೊದಲು ವಿದ್ಯಾಭ್ಯಾಸ ಮಾಡಿಸಿ ಮಕ್ಕಳಿಗೆ. ಕಾರ್ಮಿಕ ಬಂಧುಗಳಿಗೆ ನನ್ನ ವಿನಂತಿ ಏನಂದ್ರೆ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಎಜುಕೇಟ್, ಆರ್ಗನೈಸ್ ಅಂಡ್ ಎಜಿಟೇಟ್. ನಿಮ್ಮ ಮಕ್ಕಳಿಗೆ ವಿದ್ಯಾ ಕಲಿಸಿ, ಬುದ್ಧಿವಂತರು ಮಾಡಿ. ಇವತ್ತು ನನಗೆ ನೋಡಿ ಖುಷಿ ಆಯ್ತು, ಎಷ್ಟೊಂದು ಮಕ್ಕಳು ವಿದ್ಯಾವಂತರು ಇಲ್ಲಿ ಬಂದಿದ್ದಾರೆ. ನಿಮಗೆ ಅದಕ್ಕೆ ಆ ತಾಯಿಂದರಿಗೆ, ಅವರ ತಂದೆಯವರಿಗೆ ಅಥವಾ ಪೇರೆಂಟ್ಸ್ಗಳಿಗೆ ನಾನು ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ಈ ನಿಮ್ಮ ಪ್ರವೃತ್ತಿ ಬೆಳೀಲಿ.
ಎಷ್ಟು ದಿವಸ ಅಂತ ಇದೇ ಮಾಡೋಕ್ಕಾಗ್ತದೆ? ಬರೀ ಕಸ ಬಳಿಯೋಕ್ಕೆ ಈ ಜನ ಇದ್ದಾರ? ನೀವು ಕೆಲಸ ಮಾಡಿ, ವ್ಯಾಪಾರ ಮಾಡಿ, ಬೇರೆ ಕಾರ್ಪೊರೇಷನ್ ಮಾಡಿದ್ದಾರೆ, ಅದಕ್ಕೆ ನೇರವಾಗಿ ಹಣ ತಗೊಳ್ಳಿ, ಕಾಯಿಪಲ್ಯ ಮಾರಿ, ಬೇರೆ ಬೇರೆ ಕಾನೂನು ಮಾಡಿದ್ದಾರೆ. ಅದರ ಲಾಭವನ್ನು ಪಡ್ಕೊಂಡು ನೀವು ಮುಂದೆ ಬನ್ನಿ, ಮಕ್ಕಳಿಗೆ ಮುಂದೆ ತರ್ರಿ, ಆವಾಗ ದೇಶಕ್ಕೆ ಒಳ್ಳೇದಾಗ್ತದೆ. ಇಲ್ಲದ್ರೆ ದೇಶ ಶೆಡ್ಯೂಲ್ ಕಾಸ್ಟ್ ಮುಂದೆ ಬರಲಿಲ್ಲ, ಶೆಡ್ಯೂಲ್ ಟ್ರೈಬ್ ಮುಂದೆ ಬರಲಿಲ್ಲ, ಬ್ಯಾಕ್ವರ್ಡ್ದವ್ರು ಮುಂದೆ ಬರಲಿಲ್ಲ ಅಂದ್ರೆ ದೇಶ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದಯವಿಟ್ಟು ಈ ಕಡೆ ನೀವೆಲ್ಲರೂ ಕೂಡ ನಿಮ್ಮ ಲಕ್ಷ್ಯವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನೊಂದಂದರೆ ಮೋದಿ ಗೌರ್ಮೆಂಟ್ನಲ್ಲೆಲ್ಲ ಪಬ್ಲಿಕ್ ಸೆಕ್ಟರ್ಸ್ ಅಂದರೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬಂದಾಗಿವೆ. ಒಂದು ಮುಚ್ಚುತ್ತಾ ಇದ್ದಾರೆ ಕಾರ್ಖಾನೆಗಳು. ಅಂದರೆ ಶೆಡ್ಯೂಲ್ ಕಾಸ್ಟ್ಗೆ, ಶೆಡ್ಯೂಲ್ ಟ್ರೈಬ್ಗೆ, ಬ್ಯಾಕ್ವರ್ಡ್ ಕ್ಲಾಸ್ದವರಿಗೆ ಏನು ನೌಕರಿಗಳು ಸಿಗ್ತಾ ಇತ್ತು, ಈ ದೊಡ್ಡ ಪಬ್ಲಿಕ್ ಸೆಕ್ಟರ್ಸ್ನಲ್ಲಿ ಅದು ಕಡಿಮೆ ಮಾಡ್ತಾ ಇದ್ದಾರೆ ಮೋದಿಯವರು. ಬೇಕಂತ ಕಡಿಮೆ ಮಾಡಿಕೊಂಡು ಕೆಲವು ಕ್ಲೋಸೇ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗಬೇಕು? ಪ್ರೈವೇಟ್ ಕಂಪನಿಗಳು ಇವ್ರಿಗೆ ತಗೊಳ್ಳೋದೇ ಇಲ್ಲ. ಇವ್ರ ಮುಖ ನೋಡಿದ್ರೆ ಅವ್ರು ಸೇರ್ಸಲ್ಲ, ಮತ್ತು ಹೋಗ್ಬೇಕಲ್ಲಿ. ಅದಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಪಬ್ಲಿಕ್ ಸೆಕ್ಟರ್ ಮಾಡಿದ್ರು. HMT, HAL, BEL, BHEL, IT ಇವೆಲ್ಲ ಮಾಡಿದ್ದು ಇವು ತಿಳಿದೇ ಮಾಡಿದ್ದು. ಈ ದೇಶದಲ್ಲಿ ಅಸ್ಪೃಶ್ಯರಂತ ಹೇಳಿ ನಮ್ಮ ಒಬ್ಬರು LOP, ನಾ ಮೊನ್ನೆ ಹೋಗಿದ್ದೆ ಅಲ್ಲಿ ನಮ್ಮ ರಾಜಸ್ಥಾನದಲ್ಲಿ, ಆ ಜೂಲಿ ಅಂತ ಹೇಳಿ ಅಪೋಸಿಷನ್ ಲೀಡರ್ ಇದ್ದಾನೆ, ಕ್ಯಾಬಿನೆಟ್ ರ್ಯಾಂಕ್ ಇದ್ದಾನೆ. ಅಂತ ಮನುಷ್ಯ ಅವನಿಗೆ ರಾಮ ಮಂದಿರದಾಗ ಇನ್ವೈಟ್ ಮಾಡಿದ್ರು. ಅಲ್ವಾರ್ನಲ್ಲಿ ಇನ್ವೈಟ್ ಮಾಡಿ ಕರೆಸಿ ಅವನು ದರ್ಶನ್ ತಗೊಂಡು ದೇವ್ರದ್ದು ಹೊರಗೆ ಬರ್ತಾ ಇದ್ದ. ರಾಮ ಮಂದಿರದ ಹೊರಗೆ ಅವನು ಇನ್ನೂ ಆ ರಸ್ತೆ ದಾಟಿಲ್ಲ. ಒಬ್ಬವ ಯಾರೋ ಅಹೂಜ ಅಂಥೇಳಿ ಆ ಮೀಶವನು, ಅಲ್ಲದ್ರ ಫೋಟೋ ಗಿಟ್ಟು ಬಂದಿದೆ, ಅವನು ಗಂಗಾ ನದಿ ನೀರು, ಗಂಗೆ ನೀರು ತಂದು ಏನಲ್ಲಿ ಇರ್ತಾರೋ ತಮ್ಗಿಯಲ್ಲಿ ಇಡ್ತಾರೋ ಅವರು, ಅದನ್ನು ತಂದು ಪೂರ ಚೆಂಪಡಿಸಿ ಅದಕ್ಕೆ ಅವರು ಸ್ವಚ್ಛಗೊಳಿಸ್ತಕ್ಕಂಥದ್ದು ಮಾಡಿದ್ರು. ಇವತ್ತಿನ ಕಾಲದಲ್ಲಿ ಈ ಘಟನೆ ಆಗಿದ್ದು ಮೊನ್ನೆ. ಇಂಥ ದೇಶದಲ್ಲಿ ಇಂಥ ಒಂದು ನಾವು ಬದುಕ್ತಾ ಇದ್ದೇವೆ. ಅದಕ್ಕೆ ನನ್ನ ಅನಿಸಿಕೆ ನಮಗೆ ಎಜುಕೇಷನ್ ಒಂದೇ ಒಂದು, ಶಿಕ್ಷಣ ಒಂದೇ ಒಂದು. ಅದಕ್ಕೆ ಈ ಮಾತನ್ನು ಕೇಳಿಕೊಂಡು ನೀವು ನಿಮ್ಮ ಮಕ್ಕಳಿಗೆ ಮುಂದೆ ಒಳ್ಳೆ ರೀತಿಯಿಂದ ತರಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನೀವು ವಿಶೇಷವಾಗಿ ಕೋವಿಡ್ನಲ್ಲಿ ಏನು ಕೆಲಸ ಮಾಡಿದ್ರಿ, ನಿಜವಾಗಲೂ ನೀವು ದೇವರಾಗಿ ಜನರ ಸಹಾಯವನ್ನು ಮಾಡಿದ್ರಿ. ಬೇರೆ ಯಾರೂ ಕೂಡ ಕೋವಿಡ್ ಬಂದಂಥ ವ್ಯಕ್ತಿಗಳ ಹತ್ರ ಹೋಗ್ತಿರ್ಲಿಲ್ಲ ಅಥವಾ ಅವ್ರ ಜೊತೆಯಲ್ಲಿ ಇರ್ತಿರ್ಲಿಲ್ಲ. ಆದರೆ ನೀವು ಎಲ್ಲ ಕಡೆ, ಎಲ್ಲಿ ಕೋವಿಡ್ ಇರಲಿ, ಯಾವುದೇ ರೋಗ ಇರಲಿ, ನೀವು ಸ್ವಚ್ಛ ಮಾಡತಕ್ಕಂಥ ಕೆಲಸ ಮತ್ತು ಸಹಾಯ ಮಾಡತಕ್ಕಂಥ ಕೆಲಸ ಮಾಡಿದ್ದೀರಿ. ಅದಕ್ಕಾಗಿ ನಿಜವಾಗಲೂ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.